ನಮಸ್ಕಾರ. ಇದು ನಾನು ವಿದ್ಯಾ ಗಣೇಶ. ಇವತ್ತಿನ ವಿಡಿಯೋ ರಂಗೋಲಿ ಬಗ್ಗೆ ಮಾಡಿದ್ದೇನೆ. ಅಕ್ಕಿ ಹಿಟ್ಟನ್ನು ಉಪಯೋಗಿಸಿ ರಂಗೋಲಿ ಹಾಕೋದು ಹೇಗೆ ಅಂತ. ಕಳೆದ ಸಲವೇ ಒಂದು ವಿಡಿಯೋ ಹಾಕಿದ್ದೇನೆ ಇದರ ಬಗ್ಗೆ. ಅದರಲ್ಲಿ ನಾನು ಒಂದು ಬೆರಳನ್ನು ಉಪಯೋಗಿಸಿ ಹಾಕಿದ್ದೇನೆ ರಂಗೋಲಿ. ಇವತ್ತು 2 ಬೆರಳನ್ನು ಉಪಯೋಗಿಸಿ ಹೇಗೆ ಹಾಕೋದು ರಂಗೋಲಿ ಅಂತ ತೋರಿಸ್ಕೊಡ್ತೇನೆ. ಒಂದೇ ಸವನೆಯಲ್ಲಿ 2 ಲೈನ್ ಬರ್ತದೆ ಅದರಲ್ಲಿ ನೋಡಿ. ಈ 2 ಬೆರಳು ಉಪಯೋಗಿಸಿ ಹಾಕುವಾಗ ಸ್ಟ್ರೈಟ್ ಲೈನ್ ರಂಗೋಲಿಗಳನ್ನು ಚೂಸ್ ಮಾಡಿಕೊಂಡ್ರೆ ಸ್ವಲ್ಪ ಸುಲಭ ಆಗ್ತದೆ. ಇಲ್ಲಿ ನಾನು ರೌಂಡ್ ಚೂಸ್ ಮಾಡಿಕೊಂಡಿದ್ದೇನೆ. ಸ್ವಲ್ಪ ಅಭ್ಯಾಸ ಇದ್ದರೆ ಆಗ್ತದೆ. ಇದಕ್ಕೆ ನಿಯಮ ಎಂತ ಇಲ್ಲ, ಹೀಗೆ ಹಾಕಬೇಕು, ಇಷ್ಟೇ ಚುಕ್ಕಿ ಇಡಬೇಕು, ಇಲ್ಲಿಂದ ಇಲ್ಲಿಗೆ ಎಳಿಬೇಕು, ಹಾಗೆಂತ ಇಲ್ಲ. ನಮ್ಮ ಮನಸ್ಸಲ್ಲಿ ಹೇಗೆ ಕಾಣ್ತದೋ ಹಾಗೆ ಹಾಕ್ತಾ ಹೋಗೋದು. ಇಲ್ಲಿ ನೋಡಿ, ನಾನು ರೌಂಡಿಗೆ ಎಂತ ಅಚ್ಚಿಟ್ಕೊಳ್ಳಿಲ್ಲ, ನನ್ನ ಅಂದಾಜಿಗೆ ಹಾಕ್ತಾ ಹೋಗ್ತೇನೆ. ಮತ್ತು ಡಿಸೈನ್ ಕೂಡ ಹಾಗೆ ರೌಂಡ್ ಹಾಕಿದ ನಂತರ ಇದಕ್ಕೆ ಇದು ಸರಿ ಆಗ್ಬೋದಾ, ಇದಕ್ಕೆ ಇದು ಸೂಟ್ ಆಗ್ಬೋದಾ ಅಂತ ನಮ್ಮ ಮನಸ್ಸಲ್ಲಿ, ನಮ್ಮ ತಲೆಯಲ್ಲಿ ಆ ಸಮಯದಲ್ಲಿ ಹೇಗೆ ಹೊಳಿತದೋ ಹಾಗೆ ಹಾಕ್ತಾ ಹೋಗೋದು. ಡಿಸೈನೆಲ್ಲ ಹಾಕಿ ಆದ ನಂತರ ನೋಡಿ ಚೆಂದ ಕಾಣ್ತದೆ.
ಎರಡೂ ಎಳೆ ರಂಗೋಲಿಯನ್ನು ನಮ್ಮ ಮನೆ ಮೆಟ್ಟಲಿಗೆ ಹಾಕಲಿಕ್ಕಾಗ್ತದೆ. ಅದನ್ನು ಸಿಂಪಲಾಗಿ ಹೇಗೆ ಹಾಕೋದು ಅಂತ ಮುಂದೆ ತೋರಿಸ್ಕೊಟ್ಟಿದ್ದೇನೆ. ಈ ಚಂದವಾದ ರಂಗೋಲಿಯನ್ನು ನೆಲದ ಮೇಲೆ ಹಾಕಿದಾಗ ಭೂತಾಯಿ ಹೀಗೆ ಖುಷಿ ಪಡೋಳೆ ಎಂದು ಒಂದು ಮುಕ್ತಕ ಕವನವನ್ನು ಬರೆದಿದ್ದೇನೆ. ಬನ್ನಿ ಕೇಳೋಣ. ಶೀರ್ಷಿಕೆ ರಂಗೋಲಿ. ರಂಗೋಲಿ ಒಡವೆಯನ್ನು ಧರಿಸುತ್ತಲೇ ಭೂತಾಯಿ, ರಂಗೋಲಿ ಒಡವೆಯನ್ನು ಧರಿಸುತ್ತಲೇ ಭೂತಾಯಿ, ಚಂದದಲ್ಲಿ ಮನದೊಳಗೆ ಹಿಗ್ಗುತ್ತಲೇ ಬಾಗಿ, ಚಂದದಲ್ಲಿ ಮನದೊಳಗೆ ಹಿಗ್ಗುತ್ತಲೇ ಬಾಗಿ, ನಂದಿಸದ ದೀಪವನ್ನು ಬಾಳಿನಲ್ಲಿ ಬೆಳಗಿಸುತ್ತ, ನಂದಿಸದೆ ದೀಪವನ್ನು ಬಾಳಿನಲ್ಲಿ ಬೆಳಗಿಸುತ್ತ, ನಿಂದಿಸದೆ ಹರಸುವಳು ಯೋಗಸುತೆಯೇ, ನಿಂದಿಸದೆ ಹರಸುವಳು ಯೋಗಸುತೆಯೇ. ಧನ್ಯವಾದಗಳು. ನಿಮಗೆ ಈ ವಿಡಿಯೋ ಇಷ್ಟವಾಗಿದೆ ಅಂತ ಅಂದ್ಕೊಳ್ತೇನೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ.